ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಮಡಿಯಾಳ್ ಗ್ರಾಮದ ಹಳಿಮನೆ ಟಿಸಿ ದುರಸ್ತಿ ಮಾಡುವಂತೆ ಒತ್ತಾಯಿಸಿ ನಗರದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾ ರೈತರು ರಾಜ್ಯ ಸರ್ಕಾರ ಹಾಗೂ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಳಂದ್ ತಾಲೂಕಿನ ಮಡಿಯಾಳ್ ಗ್ರಾಮದ ಹಳಿಮನೆ ಟಿಸಿ ಕೆಟ್ಟು ಹಲವು ದಿನಗಳು ಕಳೆದರೂ ದುರಸ್ತಿಗೆ ಮುಂದಾಗಿರಲಿಲ್ಲ. ನಾಮಕಾವಸ್ಥೆ ಎಂಬಂತೆ ನಿನ್ನೆ ದುರಸ್ತಿ ಮಾಡಿದ್ದಾರೆ. ಆದರೆ ಅದು ಪ್ರಾರಂಭಕ್ಕೂ ಮುಂಚೆಯೇ ಕೆಟ್ಟು ಹೋಗಿದೆ. ಈ ಕುರಿತು ಜೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ನೀಡಿದರು. ಪ್ರಯೋಜನವಾಗಲಿಲ್ಲ ಎಂದು ಕಿಡಿಕಾರಿದ ರೈತರು ಕೂಡಲೇ ಹೊಸ ಟಿಸಿಯನ್ನು ಅಳವಡಿಸಬೇಕೆಂದು ಆಗ್ರಹಿಸಿದರು. ಇನ್ಕಿಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸುಟ್ಟಿರುವ ಟಿಸಿ ಕುಂದಿಸಲೇಬೇಕು ಮಾಡಲ್ ಸುಟ್ಟಿರುವ ಟಿಸಿ ದುರಸ್ತಿ ಆಗಲೇಬೇಕು ಏಕೆ ಬೇಕು ರೈತರ ಹಗಲಿನಲ್ಲಿ 10 ಗಂಟೆ ಕಾಲ ವಿದ್ಯುತ್ ಕೊಳ್ಳೇಬೇಕು ವಿದ್ಯುತ್ ಕೊಳ್ಳೇಬೇಕು ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ? ಇನ್ಕಿಲಾಬ್ ಜಿಂದಾಬಾದ್ ರೈತರೇ ಒಂದಾಗಿ ಹೊಸ ಟಿಸಿ ಕೊಳ್ಳೇಬೇಕು ಹೊಸ ಟಿಸಿ ಕೊಳ್ಳೇಬೇಕು ಏತಕ್ಕಾಗಿ ಹೋರಾಟ ಎಲ್ಲಿ? ಇನ್ಕಿಲಾಬ್ ಜಿಂದಾಬಾದ್ ರೈತರೇ ಆಳಂದ್ ತಾಲೂಕಿನ ಮಾಡ್ಯಾಳ್ ಗ್ರಾಮದ ಒಂದು ಹಳಮನೆ ಅಂತೇಳಿ ಟಿಸಿ 100 ಟಿಸಿ ಇದೆ. ಈಗಾಗಲೇ ಅದು ನವೆಂಬರ್ 5ನೇ ತಾರೀಕು ಸುಟ್ಟು ಜೆಸ್ಕಾಮ ನಮ್ಮ ಕಡಗಂಚಿ AW ಅವರಿಗೆ, ನಿಂಬರ್ಗ SO ಅವರಿಗೆ ಮತ್ತು MD ಅವರಿಗೆ ತಕ್ಷಣ ಟಿಸಿ ಹೆಚ್ಚುವರಿಯಾಗಿ ಹೊಸ ಒಂದು ಟಿಸಿ ಸ್ಯಾಂಕ್ಷನ್ ಮಾಡ್ಬೇಕಂತೇಳಿ ವರ್ಷವಿಡೀ ನಾವು 5-6 ವರ್ಷ ಹಿಡಿದವ್ರಿಗೆ ಮೇಲಿನ ಮೇಲೆ ಹೇಳ್ತಾನೆ ಇದ್ದೆವು. ಯಾಕಂದರೆ ಒಂದು ಟಿಸಿಗೆ 40ರಿಂದ 50 ಮೋಟ್ರ್ಗಳಾಗಿರೋದ್ರಿಂದ ಮೇಲಿನ ಮೇಲೆ ಟಿಸಿ ಸುಟ್ಟು ರೈತರ ಎಲ್ಲ ಬೆಳೆಗಳು ಒಣಗಿ ಹೋಗ್ತವೆ. ಈಗಾಗಲೇ ರೈತರ ತೊಗರಿ ಇವೆ, ಅಲ್ಲಿ ಕಬ್ಬು ಇವೆ, ಉಳ್ಳಾಗಡ್ಡಿ ಇವೆ, ಕಾಯಿಪಲ್ಯಗಳಿವೆ, ರೇಷ್ಮೆ ಇದೆ, ಎಲ್ಲ ಒಣಗಿ 20 ದಿನದ ಟಿಸಿನೇ ಕುಂದಿರ್ಸಿಲ್ಲ. ನಿನ್ನೆ ದುರಸ್ತಿಗೊಳಿಸಿ ಟಿಸಿ ಕುಂದಿರಿಸಿ ಮೋಟ್ರ್ ಚಾಲೂ ಮಾಡ್ಬೇಕನ್ನೋದು ಮತ್ತೆ ಟಿಸಿ ಪುನಃ ಸುಟ್ಟು ಹೋಗಿದೆ. ಈಗ ಎಲ್ಲ ಮಾಡ್ಯಾಳ ಗ್ರಾಮದ ರೈತ ಬಾಂಧವರಲ್ಲಿ 45 ಜನ ರೈತರು ಬಂದಿದ್ದಾರೆ. ಜಿಲ್ಲಾಧಿಕಾರಿ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿವು. ಈಗ ಜೆಸ್ಕಾಂ MD ಅವರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಸಾಹೇಬರಿಗೆ ಸಹಿತ ಒಂದು ಮನವಿ ಪತ್ರ ಕೂಡ ಸಲುವಾಗಿ ಬಂದೆವು. ಈಗ ಜೆಸ್ಕಾಂದವರು MD ಅವರು ಹೇಳ್ತಾ ಇದ್ದಾರೆ 7,000 ಟಿಸಿಗಳು ಸ್ಟಾಕ್ ನಮ್ಮ ಜೆಸ್ಕಾಂ ಕಲಬುರಗಿಯಲ್ಲಿ ಸ್ಟಾಕ್ ಇವೆ ಅಂತ ಹೇಳ್ತೇವೆ. ಆದರೆ ಸುಟ್ಟು 20 ದಿನ ಆದರೂ ಸಹಿತ ಬದಲಾವಣೆ ಮಾಡಿ ಮತ್ತೊಂದು ಟಿಸಿ ಕುಂತಿ ರೈತರಿಗೆ ವಿದ್ಯುತ್ ಸರಬರಾಜು ಮಾಡುವಲ್ಲಿ ಬಹಳ ಸಂಪೂರ್ಣ ವಿಫಲವಾಗಿದ್ದಾರೆ. ಹೀಗಾಗಿ ಇಂಥ ಜೆಸ್ಕಾಂದವ್ರ ವಿರುದ್ಧ ರೈತರ ಗೋಳು ಕೇಳುವವರು ಯಾರು ಅಂತೇಳಿ ನಾವು ಯಕ್ಷ ಪ್ರಶ್ನೆಯಾಗಿ ನಮ್ಗೆ ಕಾಡ್ತಾ ಇದೆ. ಯಾಕಂದರೆ ವರ್ಷವಿಡೀ ಅವರು ದುಡಿದು ಖಾತಾ ಬೀಜ ಹಾಕಿ ಕಸ ತೆಗೆದು ಲಕ್ಷಾಂತರ ರೂಪಾಯಿ ದುಡ್ಡು ಹುಡಿರ್ತಾರೆ ಅವರು. ಯಾಕಂದ್ರೆ ವರ್ಷ ಬರೋದೇ ಪೀಕ್ ಹೀಗೆ ಒಂದೇ ಒಂದವ್ರಿಗೆ ಬೆಳೆಗಳು. ಇಂಥ ಸಂದರ್ಭದಲ್ಲಿ ಬೆಳೆ ಒಣಗಿ ಹೋಯ್ತು ಅಂದ್ರೆ ಅದಕ್ಕೆ ಏನವರು ಮುಂದೆ ಜೀವನ ಸಾಗಿಸ್ಬೇಕು ಹೆಂಗೆ? ಹೀಗಾಗಿ ಸಾಲ ಸೂಲದಲ್ಲಿ ಭಾಳ ಕಷ್ಟದಲ್ಲಿ ರೈತರು ಜೀವನ ಸಾಗಿಸ್ತಾ ಇದ್ದಾರೆ. ಅವರು ಸಾಲ ಆಗಿ ರೈತರು ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ಅಂತೇಳಿ ಸರ್ಕಾರಗಳು MLAಗಳು ಕೇಳ್ತಾ ಇದ್ದಾರೆ. ಅವರು ಯಾಕೆ ಮಾಡ್ಕೋತಾರ? ನೀವು ಯಾರಾದರೂ MLAಗಳು ಸಾಹಿತ್ಯ ಇದ್ದೀರೇನು ಹೇಳ್ರಿ? ರೈತರ ಸಂಕಷ್ಟದ ಬಗ್ಗೆ ಮಾತಾಡಲಿಕ್ಕೆ ಯಾರಾದರೂ MLAಗಳು ರೆಡಿ ಇದ್ದೀರೇನು? ಕಲಬುರಗಿ ಜಿಲ್ಲೆಯಲ್ಲಿ ಯಾರೂ ತಯಾರಿಲ್ಲ, ಶಾಸಕರು, ಜನಪ್ರತಿನಿಧಿಗಳು. ಹೀಗಾಗಿ ರೈತರು ಸಾಲ ಸೂಲ ಹೆಚ್ಚಾಗಿ ಬ್ಯಾಂಕ್ ಸಾಲ ಆಗಿದೆ, ಕರ್ಜಾ ಮಾಡಿದ್ದಾರೆ, ಕಸ ಬೀಜ ಖಾತಾ ಹಾಕಿ ಅವರು ಸಾಲ ಸೂಲ ಮಾಡಿದ್ದಾರೆ. ಈಗ ಬೆಳೆ ಅವ್ರ ಕೈಗೆ ಬರಬೇಕಾಗಿತ್ತು. ಈಗ ರಾಶಿ ಮುಂದಿನ ತಿಂಗಳು ಡಿಸೆಂಬರ್ದಾಗ ಸ್ಟಾರ್ಟ್ ಆಗಬೇಕು. ಆದರೆ ಟಿಸಿ ಸುಟ್ಟಿದ್ರೆ ಎಲ್ಲ ಬೆಳೆ ಒಣಗಿ ಹೋಗಿವೆ. ಅದಕ್ಕೆ ಪರಿಹಾರ ಕೊಡೋರು ಏನು ಸರ್ಕಾರ ಕೊಡ್ತದೋ ಅಥವಾ ಜೆಸ್ಕಾಂದವ್ರು ಕೊಡ್ತಾರೆ ಅಂತೇಳಿ ನಾನು ಯಕ್ಷ ಪ್ರಶ್ನೆಯಾಗಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೀಗಾಗಿ ಏನು ಟಿಸಿ ನೀನು ಸುಟ್ಟಿದೆ ತಕ್ಷಣ ಇವತ್ತು ಅದು ದುರಸ್ತಿಗೊಳಿಸಿ ಒಯ್ದು ಟಿಸಿ ಕುಂದಿರಿಸ್ಬೇಕು. ಮತ್ತು ಇನ್ನೊಂದು ಹೊಸ 100 ಇನ್ನೊಂದು ಟಿಸಿ ಹೆಚ್ಚುವರೆಗೆ ಟಿಸಿ ಹೊಸದು ಸ್ಯಾಂಕ್ಷನ್ ಮಾಡ್ಬೇಕಂತೇಳಿ ನಾನು